ಬೇಲ್ ಆಗಲಿಲ್ಲ ನಮ್ಮ ರಿಲೀಸ್ಗೆ. ನಾವು ಡೇಟ್ ಹಾಕ್ಬಿಟ್ಟಿದ್ದೀವಿ. ಮತ್ತೆ ಕೇಳಕ್ಕೆ ಹೋದೆ ಸರ್, ಇಷ್ಟನೇ ತಾರೀಕು ನಾವು ರಿಲೀಸ್ ಮಾಡ್ತಾಯಿದ್ದೀವಿ 31ಕ್ಕೆ. ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೆ. ಸಾರ್ ಯೋಚನೆ ಮಾಡಿ ಸರ್, ಪ್ರಮೋಷನ್ದು ಕಷ್ಟ ಆಗುತ್ತೆ. ಆಮೇಲೆ ನಾಳೆ ದಿವಸ ಹೀರೋ ಇಲ್ದಂಗೆ ಇದು ಮಾಡಿದಾಗ ಪ್ರಮೋಷನ್ ಯಾರು ಮಾಡ್ತಾರೆ? ನನಗೆ ಸಿನಿಮಾ ಬಗ್ಗೆ ಏನು ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಬಿಡಿ ಸರ್, ಏನಾಗುತ್ತೆ, ಸಿನಿಮಾ ಚೆನ್ನಾಗೈತೆ, ನಾನು ಮಾಡೇ ಮಾಡ್ತೀನಿ ಸರ್ ಅಂತಂದೆ. ಹೊಟ್ಟೆ ನೋವು ಏನೋ ತೊಂದರೆ ಬಂತು ಸರ್. ಆವಾಗ ನಿಮ್ಮಾನ್ಸಿ ಕರ್ಕೊಂಬಂದಾಗ ಧೈರ್ಯ ಹೇಳಿದ್ರು, ಸರ್ ಏನೋ ಒಂದು ಆಗಿದೆ, ಎದೆಗುಂದಬೇಡಿ, ನಾನು ಇದ್ದೀನಿ, ಬರ್ತೀನಿ ಅಂತ. ಅವರು ಸಹ ನಿಮ್ಮಾನ್ಸಲ್ಲಿ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಆವಾಗ ಹೇಳಿದ್ರು. ಹೇಳಿ ಮತ್ತೆ ತಿರ್ಗಾ ಜೈಲಿಗೆ ಹೋದರು. ಜೈಲಿಗೆ ಹೋದಾಗ ನಾವು ಬೇಲ್ಗೆ ಓಡಾಡ್ತಾಯಿದ್ವಿ, ನಾವು ಸುರೇಶ್ ಗೌಡ್ರು ಎಲ್ಲ ಸೇರಿ. ಸೊ ಆಯಿತು, ಬೇಲ್ ಆಗಲಿಲ್ಲ ನಮ್ಮ ರಿಲೀಸ್ಗೆ. ನಾವು ಡೇಟ್ ಹಾಕ್ಬಿಟ್ಟಿದ್ದೀವಿ. ಮತ್ತೆ ಕೇಳಕ್ಕೆ ಹೋದೆ ಸರ್, ಏನು ಸರ್ ಮಾಡೋದು? ಅದೇ ಇಷ್ಟನೇ ತಾರೀಕು ನಾವು ರಿಲೀಸ್ ಮಾಡ್ತಾಯಿದ್ದೀವಿ 31ಕ್ಕೆ. ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೆ. ಸಾರ್ ಯೋಚನೆ ಮಾಡಿ ಸರ್, ಪ್ರಮೋಷನ್ದು ಕಷ್ಟ ಆಗುತ್ತೆ. ಆಮೇಲೆ ನಾಳೆ ದಿವಸ ಹೀರೋ ಇಲ್ದಂಗೆ ಇದು ಮಾಡಿದಾಗ ಪ್ರಮೋಷನ್ ಯಾರು ಮಾಡ್ತಾರೆ? ನನಗೆ ಸಿನಿಮಾ ಬಗ್ಗೆ ಏನು ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಬಿಡಿ ಸರ್, ಏನಾಗುತ್ತೆ, ಸಿನಿಮಾ ಚೆನ್ನಾಗೈತೆ, ನಾನು ಮಾಡೇ ಮಾಡ್ತೀನಿ ಸರ್ ಅಂತಂದೆ. ಹುಡುಕ್ಪಾಡಿ ಸರ್, ನೋಡಿ ಸರ್, ಬಡ್ಜೆಟ್ ತುಂಬ ಆಗಿದೆ, ತಿರುಗಿ ನನಗೆ ನನ್ನ ಮೇಲೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಮಾಡೇ ಮಾಡ್ತೀನಿ ಅಂದಾಗ ನಿಮ್ಮ ಇಷ್ಟ ಸರ್ ಅಂತ. ಆ ಸಂದರ್ಭದಲ್ಲಿ ನಾವು ರೆಮ್ಯುನರೇಷನ್ಗೆ ಅಂತ ಮೈಸೂರು ಏರಿಯಾ ದರ್ಶನಿಗೆ ಬರ್ಕೊಡೋದು. ನನಗೆ ಅದು ಗೊತ್ತಿಲ್ಲ. ಅದನ್ನು ದರ್ಶನ್ಗೆ ರೆಮ್ಯುನರೇಷನ್ ಬದಲಾಗಿ MMCH ಅಂತ ಬರ್ಕೊಟ್ಟಿದ್ದಾರೆ. ಡೈರೆಕ್ಟ್ ದಿನಕರ್ಗೆ ದುರ್ಗಾ ಏರಿಯಾ ಬರ್ಕೊಟ್ಟಿದ್ದಾರೆ. ಯಾರು? KCN ಅದೇ ಬಾವರು. ಸೊ ನನಗೆ ಅದು ಗೊತ್ತಿಲ್ಲ ಸರ್. ನಾನು ನಿಜ ಹೇಳಬೇಕು ಅಂದರೆ ಆವತ್ತಿನ ದಿವಸ ನನಗೆ ಗೊತ್ತಿಲ್ಲ. ನನಗೆ ಇದು ಕ್ಲಿಯರ್ ಮಾಡಿದ್ರೇ ಇಲ್ಲ ಏರಿಯಾ ಕೊಡಬೇಕು, ಇಲ್ಲ ದುಡ್ಡು ಕೊಡಬೇಕು. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವ್ರು ಕೇಳಿದಾಗ, ಸರ್ ಬಡ್ಜೆಟ್ ಇದಾಗಿರೋದ್ರಿಂದ ಏರಿಯಾ ಕೊಟ್ಟರೆ ನನಗೆ ಕಷ್ಟ ಆಗುತ್ತೆ ಸರ್, ಕವರ್ ಮಾಡೋಕ್ಕಾಗಲ್ಲ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಸತ್ಯಪ್ರಕಾಶ್ ತಲೆ ಕೆಡಿಸ್ಕೊಂಬೇಡಿ, ಏರಿಯಾ ಬೇಕಾ, ಏನು ಬೇಕೋ ಮಾಡ್ಕೊಳ್ಳಿ, ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ, ನನಗೆ ದುಡ್ಡು ತಂದು ಕೊಡಿ ಅಂತ. ಸರ್ ಹಿಂದು ಮುಂದೆ ಏನೂ ನೋಡಲಿಲ್ಲ ಸರ್. ದುಡ್ಡು ಕೊಡು, ಇವಾಗಲೇ ಕೊಡು ಅಂತಲೂ ಕೇಳಲಿಲ್ಲ. ಅಡ್ವಾನ್ಸ್ ಬಂದಿದ್ದ ದುಡ್ಡೆಲ್ಲ ಅರ್ಧ ದುಡ್ಡು ತಗೊಂಡೋಗಿ ಕೊಟ್ಟೆ, ಮಿಕ್ಕಿದ್ದು ಅಂತಲೂ ಕೇಳಲಿಲ್ಲ. ಪಿಕ್ಚರ್ ರಿಲೀಸ್ ಕೊಟ್ಟರೆ ಅವತ್ತು ಅವ್ರಿಗೆ ನಾವು ಅವತ್ತಿಗೆ ರೆಮ್ಯುನರೇಷನ್ ಮಾತಾಡಿದ್ದು 1.80 1,80,00,000 1,80,00,000. 1,80,00,000ದಲ್ಲಿ ನಮಗೆ ಥಿಯೇಟ್ರಿಕಲ್ ಅಡ್ವಾನ್ಸ್ 2.5 ಕೋಟಿ ಬರ್ತಾವಂತಿತ್ತಲ್ಲ, ಅಡ್ವಾನ್ಸೇ ಬರಲಿಲ್ಲ ಸರ್. ಬಟ್ ಬಂದಿದ್ದೆ ಅಮ್ಮಮ್ಮ ಅಂದರೆ ಒಂದು 50 ಲಕ್ಷ 60 ಲಕ್ಷ ಅಷ್ಟೇ. ಬಿಕಾಸ್ ಮುಂದಿನ ವಾರ ಇನ್ನೊಂದು ಸಿನಿಮಾ, ದೊಡ್ಡ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಯಾವುದು? ಅದು ಬೇಡ, ಅದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ದೊಡ್ಡ ಸಿನಿಮಾ ಬರಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ ಥಿಯೇಟ್ರ್ ಕೊಟ್ಟು ಸಾಕು ಅಂತ. ಅವರು ಥಿಯೇಟ್ರದಿರಲಿ, ಸೆನ್ಸಾರ್ ಆಗಲ್ಲ, ಅನಿಮಲ್ ಬಾಡಿ ಸರ್ಟಿಫಿಕೇಟ್ ಬಂದಿರೋ ಏನು ಹಬ್ಬಿಸ್ತಾರೆ ಗಾಂಧಿನಗರದಲ್ಲಿ. ಸೊ ಹಂಗಾಗಿ ಕಂಡೀಷನ್ ಹಾಕಿದ್ರು ಕೆಲವರು, 5 ದಿವಸಕ್ಕೆ ಸಿನಿಮಾ ಕೊಡೋದು. ಆ ಥರನೂ ನಾನು ಸಿನಿಮಾ ಥಿಯೇಟ್ರ್ಗಳನ್ನ ತೊಗೊಂಡಿದ್ದೆ ಅವತ್ತಿನ ದಿವಸ. ಸೊ ಒಳ್ಳೆ ಲಾರ್ಜ್ ಸ್ಕೇಲಲ್ಲೇ ಸಿನಿಮಾ ಇದಾಯಿತು. ಅವತ್ತು ನಾನು ಯಾವುದೇ ಕಾರಣಕ್ಕೂ ಮರಿಬೇಡ, ಸುರೇಶ್ ಗೌಡ್ರಾಗಲಿ ಪ್ರತಿಯೊಬ್ಬರು ನಮ್ಮ ಶಂಬರ್ನವ್ರು ಅವತ್ತು ನನ್ನ ಬೆನ್ನೆಲುಬು ನಿಂತರು ಸರ್. ನಿಂತರು. ನಮ್ಮ ಚಂದ್ರಣ್ಣನೂ ಅವ್ರಿಗೆ ಅನುಭವ ಇತ್ತಲ್ಲ, ಅವರು ಹೇಳಿದ್ರು, ಇಲ್ಲ ಯೋಚನೆ ಮಾಡು ಸತ್ಯಪ್ರಕಾಶ್, ಹೀರೋ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಪ್ರಮೋಷನ್ ಹೇಗೆ ಅಂತ. ನಮ್ಮ ದೊಡ್ಡ ಗೌಡ್ರು ಒಂದು ಮಾತಂದರೆ, ಧನ್ಯವಾಗ ಹುಡುಗ ಎಲ್ಲ ಈಗ ತಾನೇ ಚಿಗುರ್ಕೊಂತ ಇದ್ದ, ಚೆನ್ನಾಗಿ ಮೇಲೆ ಬೆಳ್ಕೊಂತ ಇದ್ದ, ಯಾಕಾದ್ರೂ ಕರ್ಕೊಂಬಂದು ಸಿಕ್ಕಿಸ್ಬಿಟ್ಟ ಅಂತ ಪಾಪ ನಮ್ಮ ಅತ್ತೆಯವ್ರು ಹೇಳ್ತಾರೆ, ದೊಡ್ಡ ಅತ್ತೆಯವ್ರು ಹೇಳ್ತಾಯಿದ್ರು. ಸೊ ಅದು ನನ್ನ ಯೋಗನೋ ಅದೃಷ್ಟನೋ ಗೊತ್ತಿಲ್ಲ. ನಮ್ಮ ಊರಲ್ಲಿ ಅರಸೇಶ್ವರಿ ಅಂತ ತಾಯಿ ಇದ್ದಾರೆ, ಗ್ರಾಮ ದೇವತೆ. ಆ ತಾಯಿ ಹೊರ ಕೇಳೇ ನಾನು ಬಂದು ಮಾಡಲೇಬೇಕು ಅಂತ ಡೇಟ್ ಫಿಕ್ಸ್ ಮಾಡಿದ್ದು. ಸೊ ರೀಲ್ ತೊಗೊಂಡೋಗಿ ಅಲ್ಲಿ ಪೂಜೆ, ನಾನು ದಿನಕರ್ ಅವರು ಬೆಳಗಿನ ಜಾವ 4:15 ಹೋಗಿ 5:00 ರೀಚ್ ಆದ್ವಿ. 6 ಗಂಟೆ ಪೂಜೆ ಮಾಡಿ 7 ಗಂಟೆ ಬಂದ್ವಿ ಸರ್. ಸೆನ್ಸಾರ್ ಸರ್ಟಿಫಿಕೇಟ್ ಅವತ್ತಿನ ದಿವಸ ನನಗೆ ಡೆಲ್ಲಿನಲ್ಲಿ 2 ಗಂಟೆ ರಾತ್ರಿ ಏರ್ಪೋರ್ಟಲ್ಲಿ ತೊಗೊಂಡಿದ್ದು. ನಾಗರಾಜ್ ಸರ್ ಅಂತ ಇದ್ದರು. ಯಾರೂ ನಂಬಿರಲ್ಲ. ಆಗಲ್ಲವಂತೆ, ರಿಲೀಸ್ ಆಗಲ್ಲವಂತೆ ಅನ್ನೋದೇ ಬಿಟ್ಟರೆ ಮಾಡ್ತಾರಂತ ಯಾರ ಬಾಯಲ್ಲೂ ಬಂದಿರಲಿಲ್ಲ. ಸೊ ಆ ಒಂದು ಕ್ಷಣ, ಆ ಒಂದು ಗಳಿಗೆ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ. ಆ 80 ಲಕ್ಷನ
ತಮಗೆ ಗೊತ್ತಿರೋ ಶಬರಿ ಕೃಷ್ಣ ಅವ್ರ ಹತ್ರ ನನ್ನ ಕಾಂಪ್ಲೆಕ್ಸನ್ನು ಹಡ ಇಟ್ಟು ತಂದು ಪ್ರಸಾದ್ ಲ್ಯಾಬ್ ದುಡ್ಡು ಕೊಟ್ಟು ಪಿಕ್ಚರ್ ರಿಲೀಸ್ ಮಾಡಿದ್ದು ಬೆಳಗ್ಗೆ ಸರ್. ಬೆಳಗ್ಗೆ ನಿದ್ದೆ ಮಾಡಿಲ್ಲ, 2 ಗಂಟೆ ಆಯಿತು. 2 ಗಂಟೆಗೆ ನಾನು ನನ್ನ ಮಗ ಎಲ್ಲ ಅಷ್ಟೇ ಕಾರಣಪ್ಪ ನಮ್ಮ ಕತೆ ಮುಗೀತು ಅಂತ, ಸರ್ ಇಲ್ಲ ನೋಡೇ ಬಿಡೋಣ ಅಂತ 5:30 6 ಗಂಟೆ ಸರ್. ಟೀ ಕುಡ್ಕೊಳ್ಳಲ್ಲಿ ಇಲ್ಲಿ ಒಂದು ಬೀಡ ಅಂಗಡಿ ಇದೆ, ಜರ್ದ ಅಂಗಡಿ, ಅಲ್ಲಿ ಇಬ್ಬರು ಗ್ಲಾಸಲ್ಲಿ ಟೀ ಕುಡ್ಕೊಂಡು ಪ್ರಕಾಶ ಅಂತ ನಮ್ಮ ಡ್ರೈವರು, ಇನ್ನೊಬ್ಬ ಹರೀಶ್ ಅಂತ ಡ್ರೈವರು, ಮಗನ ಹೆಸರೇನು? ನಮ್ಮ ಸೂರಜ್ ಗೌಡ ಅಂತ. ಸೊ ನಾವೇನು ಮಾಡಿದ್ವಿ, ಏನೋ ಪುಟ ಹಿಂಗೆ ಆಯ್ತಾ, ಡೆಕೋರೇಷನ್ ಬೇರೆ ಮಾಡಿಸ್ತಾ ಇದ್ವಿ ಸರ್. 4:15 ನೋಡಿದ್ರೆ 5:15 ನೋಡಿದ್ರೆ ಜನ ಇಲ್ಲ. 5:45 ಇದೇನು 6 ಗಂಟೆ ಆಗ್ತದೆ, ಅದು ಎಲ್ಲಿ ನಿಂತರೋ ಏನು ಕತೆನೋ. ಆ ಒಂದು ಬಂದವರೇ ಕ್ಯೂ ನಿಂತವ್ರೆ ಅಂದರೆ ಆ ಕೂಗಾಟ, ಸಿಳ್ಳೆ, ಕೇಕೆ ಸರ್. ಅದಕ್ಕೆ ಸರ್ ಹೇಳೋದು, ದರ್ಶನ್ ನಾವು ಹೇಳೋಕ್ಕಾಗಲ್ಲ ಅವ್ರ ಅಭಿಮಾನಿಗಳು ಯಾವ ಥರ ಅಂತ. ಸೊ ಅವಾಗ ನಾನು ನನ್ನ ಮಗ ಒಂಥರ ಎಲ್ಲೋ ಒಂದು ಕಡೆ ನಮಗೆ ಆಶಾಭಾವನೆ ಹುಡ್ತು ಸರ್. ಇಬ್ಬರು ಮನೆಗೆ ಬಂದು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ದಿನಕರರು, ಸರ್ ಎಲ್ಲಿದ್ದಾರೆ ಬನ್ನಿ ಅವ್ರಿಗೂ ಒಂಥರ ಖುಷಿ. ಅಣ್ಣಮ್ಮನ ದೇವಸ್ಥಾನದ ಪೂಜೆ ಮಾಡಿ ಅಲ್ಲೋಗಿ ಸ್ಟ್ಯಾಚು ಇಟ್ಟಿದ್ವಿ ಸರ್. ಏನು ನಾವು ಚಾಲಕುಟಿನಲ್ಲಿ ಮಾಡಿಸಿದಂಥ ಸ್ಟ್ಯಾಚು ಅದಕ್ಕೆ ಹಾಕಿ ನರ್ತಕಿನಲ್ಲಿ ಮಾಡಿದಾಗ ಪೂಜೆ ಮಾಡಿ ಒಳಗೆ ಹೋದ್ರಿ. ಆ ಜನ ಒಂದು ಕ್ರೌಡ್ ನೋಡಿ ನಿಜವಾಗ್ಲೂ ಕಣ್ಣಾಗ ಒಂದು ನೀರು ಬಂದುಬಿಡ್ತು ಸರ್. ದೇವ್ರು ನಮ್ಮ ಕೈ ಹಿಡಿದ್ರು ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಪೂಜೆ ಮಾಡಿ ಒಳಗಡೆ ಬಂದ್ವಿ ಸರ್. ಏನು 10:30 ಟಿಕೆಟ್ಸ್ ಕೊಡೋಟು 9 ಗಂಟೆಗೆ ಸಾಯಿ ಮ್ಯಾಟ್ನಿದು ಅಲ್ಲೇ ಟಿಕೆಟ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಜನ ಬಂದರು. ಏನು ಹಿಂದೆಲ್ಲ ಹೇಳ್ತಿದ್ರು, ಅದು ನಂಬೋಕ್ಕೆ ಆಗಲ್ಲ, ಊಹೆ ಮಾಡೋಕ್ಕೂ ಆಗಲ್ಲ. ಆ ಮಟ್ಟಕ್ಕೆ ಕೈ ಹಿಡಿದ್ರು ಸರ್. ಹೇಳೋರು ಸರ್, ಅಲ್ಲಿ ಬಂದಂಥ ಹುಡುಗರು ನಿಜವಾಗ್ಲೂ ಅವರು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಒಬ್ಬ, ಆಟೋ ಡ್ರೈವರ್ ಅಂತ ಒಬ್ಬ, ಸಾರ್ ಈ ಸಿನಿಮಾನ 10 ಸತಿ ನೋಡ್ತೀವಿ ಸರ್ ಅಂತ. ಫಸ್ಟ್ ಮಾರ್ನಿಂಗ್ ಶೋ ನೋಡಿ ಬಂದವರು ಆ ಮ್ಯಾಟ್ನಿ ಫುಲ್ 5 ಶೋ ಕಂಟಿನ್ಯೂಸ್ ನೋಡಿದ್ದಾರೆ ಸರ್. ಬಟ್ ಬಂದವ್ರು ಜಾಸ್ತಿ ಹುಡುಗಿರೇ. ಅವತ್ತು ಫಸ್ಟು ಹುಡುಗರು ಮಾರ್ನಿಂಗ್ ಶೋ ಇವಾಗ ಏನು ಹೇಳ್ತಿದ್ರು, ಮ್ಯಾಟ್ನಿಂದ ಬರೀ ಹುಡುಗಿರು ಆಂಟಿದ್ರು. ಮದುವೆ ಆಗಿರೋ ನಾನು ಹೇಳಬಾರ್ದು, ವಯಸ್ಸಿಗೆ ಬಂದರೆ ಮಕ್ಕಳು ತಾಯಿಂದರು ಸಹ ಬಂದಿದ್ರು ಆ ಟೈಮಲ್ಲಿ. ಅದನ್ನು ಮರೆಯಲಾಗದ ಘಟನೆ ಸರ್ ಅದೊಂದು. ಎಷ್ಟು ಬಂತು ಲಾಭ ಬಂತು ಅನ್ನೋದಕ್ಕಿಂತ ಲಾಸ್ ಆಗಲಿಲ್ಲ. ಒಂದು ಹೆಸರು ಬಂತು. ಇವತ್ತು ನನ್ನ ಹೆಸರು ಕರೆಯೋದೇ ಸಾರಥಿ ಸತ್ಯಪ್ರಕಾಶ್ ಅಂತ. ರಾಜ್ಯ ಪ್ರಶಸ್ತಿ ಕೂಡ ಬಂತು, ಈ ಒಂದು ಅವಾರ್ಡ್ಗಳು ಬಂತು. ಹೇಳಿ ಸರ್. ಒಂದು ಯಶಸ್ಸು ಅಂತ ಆದಾಗ ಮತ್ತೆ ನೀವು ಜೈಲಲ್ಲಿ ಹೋಗಿ ಮೀಟ್ ಮಾಡಿದ್ದು ಯಾವಾಗ ಸರ್? ಇಲ್ಲ, ನಾವು ಅದರ ಪ್ರಯತ್ನದಲ್ಲೇ ಇದ್ವಿ. ನಾವು ಮಾರನೇ ದಿವಸನೇ ನಾವು ದಿನಕರು ಸುರೇಶ್ ಗೌಡರು ಸುಮಾರು ಒಂದು 50 ಬಾಕ್ಸು ಗುಂಡಪ್ಪ ಹಾಸ್ಪಿಟಲ್ಲಿ ಮೈಸೂರು ಪಾಕ್ ತಗೊಂಡೋಗಿ ಎಲ್ಲರಿಗೂ ಹಂಚ್ಕೊಂಡು ಬಂದ್ವಿ ಸರ್. ಧೈರ್ಯವಾಗಿರಿ ಸರ್, ತಲೆ ಕೆಡಿಸ್ಕೊಂಬೇಡಿ, ನಾವು ಬೇಗ ಬರ್ತೀರ ನೀವು, ಹೋಗೋಣ. ಅವ್ರಿಗೊಂದು ಖುಷಿ. ಹೌದಾ? ಆ ರಿಸಲ್ಟ್ ಕೇಳಿದಾಗ ಏನಂದರು? ಖುಷಿ ಪಟ್ರು ಅವರು. ಏನು ಸರ್ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ನಾವು. ಬೇರೆ ಪ್ರೊಡ್ಯೂಸರ್, ಗಾಂಧಿನಗರ ಪ್ರೊಡ್ಯೂಸರ್ ಯಾರೂ ರಿಲೀಸ್ ಮಾಡ್ತಿರಲ್ಲ, ನೀವು ಏನಾದರೂ ಪರವಾಗಿಲ್ಲ ಬಿಡಿ ಸರ್, ನಾನು ಮಾಡೇ ಮಾಡ್ತೀನಿ ಅಂತ ಬಂದ್ರಿ ಅಂತೇಳಿ ತುಂಬ ಹೆಮ್ಮೆ ಪಟ್ಟರು ಸರ್ ದರ್ಶನ್ ಅವರು. ಬಿಡಿಸ್ಕೊಂಬರ್ಬೇಕಾದ್ರೆ ಜಾಮೀನಿಗೆ ನೀವೇ ಕಾಸು ಕೊಟ್ರಿ? ಇಲ್ಲ ಸರ್, ಅದು ಹಂಗೆಲ್ಲ ಏನಿಲ್ಲ. ಬಟ್ ಎಲ್ಲರೂ ಚಿಂಗಾರಿ ಅಂತ ಇನ್ನೊಂದು ಮೂವಿ ಇತ್ತು, ಮಾದೇವ್ ಅವರಿದ್ದರು, ಅವ್ರ ಮಗ ಮೋಹನ್ ಅಂತಿದ್ರು, ಸದಾ ಜೊತೆಯಲ್ಲಿ ಸುರೇಶ್ ಗೌಡ್ರಂತೂ ಸಾತ್ ನಮಗೆ ಪೂರ್ತಿ ಅವಾಗ 10 ದಿವಸ ಬೆನ್ನೆಲುಬಾಗಿ ನಿಂತರು ಸರ್. ಇಡೀ ಬಣಕರ್ ಇರ್ಬೋದು, MG ರಾಮಮೂರ್ತಿ ಅವ್ರು ಇರ್ಬೋದು, ಎಲ್ಲರೂ ಜೊತೆಲಿದ್ದು ಸಾಥ್ ಕೊಟ್ಟರು. ಮನೇಲಿ ಏನಂದ್ರು? ಮಗ ಏನಂದ್ರು ಅವಾಗ? ಮಗ ಏನಿಲ್ಲ, ಮಗನಿಗೆ ಅವ ಇನ್ನು ಕಾಲೇಜ್ ಹುಡುಗ. ಅವತ್ತು ಯಾವತ್ತು ಬೆಳಗಿನ ಜಾವ ನಾವು ಥಿಯೇಟ್ರ್ ಹತ್ರ ಹೋದಾಗ ಅದು ನೋಡಿದ್ರೆ ಆ ಜೋಶು ಅವನಿಗೆ, ಬಿಡಿ ಪಪ್ಪ ಏನು ತೊಂದರೆನೇ ಆಗಲ್ಲ, ದರ್ಶನ್ಗೆ ಗೆಲ್ತೀವಿ ಅನ್ನೋ ಒಂದು ಭಾವನೆ ಚೆನ್ನಾಗಿತ್ತು ಸರ್. ಅಂದಾಜು ಮೇಲೆ ಎಷ್ಟು ಹಾಕಿದ್ದಕ್ಕೆ ಎಷ್ಟು ಬಂತು ಸರ್? ದುಡ್ಡಿಂದು ನಾನೇನು ಕೇಳಬೇಡಿ, ಲೆಕ್ಕ ನೀವು ಹೇಳಿದ ಅದ್ರ ಪ್ರಕಾರ 14 ಕೋಟಿ ಅವತ್ತಿಂದ ಆಗಿರೋದು. ಹೌದು. ಬಡ್ಡಿ ಎಲ್ಲ ಸೇರಿ 14 ಕೋಟಿ ಆಗಿತ್ತು. ಮೋಸ ಆಗಲಿಲ್ಲ, ಲಾಸ್ ಅಂತೂ ಆಗಲಿಲ್ಲ. ಪಿಕ್ಚರಿಂದ ಚೆನ್ನಾಗಾಯಿತು.